ದೇವರ ಕೃಪೆಗೂ ಕನಿಕರಕ್ಕೂ ಪಾತ್ರರಾಗುವುದಕ್ಕಾಗಿ ಕರೆಯಲ್ಪಟ್ಟ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮುಂಜಾನೆ ತಮಗೂ ತಮ್ಮ ಕುಟುಂಬಕ್ಕೂ ಕರ್ತನು ತನ್ನ ಅತ್ಯಧಿಕವಾದ ಕೃಪೆಯನ್ನು ಮತ್ತು ಸಮಾಧಾನವನ್ನು ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನಕ್ಕೆ ನಾವು ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ, ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 31ನೇ ವಚನ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 31ನೇ ವಚನ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ನಾವು ಈ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಸಾಧ್ಯವಾಗುವಂತೆ ದೇವರ ಆತ್ಮನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಆತ ನಮ್ಮ ಕಣ್ಣುಗಳನ್ನ ತೆರೆದು ಧರ್ಮಶಾಸ್ತ್ರದ ರಹಸ್ಯಗಳನ್ನ ತಿಳುಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸಲಿ. ತನ್ನ ಜ್ಞಾನದ ಆತ್ಮನು ಅನುಗ್ರಹಿಸಿ ನಮ್ಮನ್ನು ಚೈತನ್ಯಪಡಿಸಲಿ. ನಾವೀಗ ಓದಿಕೊಂಡ ದೇವರ ವಾಕ್ಯದ ಭಾಗ ದೇವರ ಮನುಷ್ಯನಾದ ಮೋಶೆ ತಾನು ಇಸ್ರೇಲರನ್ನು ಉದ್ದೇಶಿಸಿ ಮಾತನಾಡಿದ ಕೊನೆಯ ಉಪನ್ಯಾಸಗಳಲ್ಲಿ ಇದು ಮೊದಲನೆಯ ಉಪನ್ಯಾಸವಾಗ್ತದೆ. ಅಂದರೆ ಐಗುಪ್ತ ದೇಶವನ್ನು ಬಿಟ್ಟು ಬಂದ ಜನರಲ್ಲಿ, ಅಂದರೆ ಅರಣ್ಯಕಾಂಡದ ಮೊದಲನೇ ಅಧ್ಯಾಯದಲ್ಲಿ ಮೋಶೆ ಮತ್ತು ಆರೋನರು ಇಬ್ಬರು ಎಣಿಸಿದ ಒಂದೊಂದು ಕುಲದಿಂದ ಆರಿಸಲ್ಪಟ್ಟ ಸೈನಿಕರ ಪೈಕಿ ಹೆಚ್ಚು ಕಡಿಮೆ ಎಲ್ಲರೂ ಈಗಾಗಲೇ ಅರಣ್ಯದಲ್ಲಿಯೇ ಹಸುನೀಗುವಂತೆ, ಅಂದರೆ ತೀರಿ ಹೋಗುವಂತೆ ಕರ್ತನು ಮಾಡಿದ್ದಾನೆ. ಅದರಲ್ಲಿ ಉಳಿದಿರುವವರು ಈಗ ಕಾಲೇಬ್ ಮತ್ತು ಯೆಹೋಶುವ ಇಬ್ಬರೇ. ನಂತರದಲ್ಲಿ ಅರಣ್ಯಕಾಂಡ 26ರಲ್ಲಿ ಮೋಶೆ ಮತ್ತು ಯಾಜಕನಾದ ಎಲ್ಲಾಜಾರ್, ಈಗ ಇವರು ಮತ್ತೊಮ್ಮೆ ಇಸ್ರೇಲರ ಸಂಖ್ಯೆನ ಎಣಿಸ್ತಾರೆ. ಇವರು ಎಣಿಸಿದಾಗ ಅಲ್ಲಿಂದ ಹೊರಟು ಬಂದವರ ಪೈಕಿ ಉಳಿದಿರುವಂಥದ್ದು ಯೆಹೋಶುವ ಮತ್ತು ಕಾಲೇಬು ಇಬ್ಬರೇ. ಅದರ ಹೊರತಾಗಿ ಮಿಕ್ಕವರೆಲ್ಲರೂ ಸಣ್ಣ ಮಕ್ಕಳು, ಅಂದರೆ ತೀರಿ ಹೋದವರ ಮಕ್ಕಳು. ಈಗ ಮೋಶೆ ಧರ್ಮೋಪದೇಶ ಕಾಂಡಕ್ಕೆ ಬರುವಾಗ ಅದು ಆ 40ನೇ ವರ್ಷ ಪೂರೈಸುವುದಕ್ಕೆ ಆ ಕೊನೆಯ ತಿಂಗಳು. ಅಲ್ಲಿ ಆತನು ಇನ್ನೊಂದು ಪೀಳಿಗೆಯನ್ನು ಉದ್ದೇಶಿಸಿ ದೇವರು 40 ವರ್ಷ ಅರಣ್ಯದಲ್ಲಿ ಮಾಡಿದ ಎಲ್ಲ ಸಂಗತಿಗಳನ್ನ ಅವರ ನೆನಪಿಗೆ ಮತ್ತೆ ಮತ್ತೆ ಆತನು ಅವರ ಅರಿವಿಗೆ ಬರುವ ಹಾಗೆ ಉಪನ್ಯಾಸಗಳನ್ನ ಆತನು ಮಾಡ್ತಾನೆ. ಹೀಗೆ ಮಾಡಿದ ಉಪನ್ಯಾಸಗಳಲ್ಲಿ ಆ ಕೊನೆಯ ತಿಂಗಳಿನಲ್ಲಿ ಮೊದಲನೇ ಉಪನ್ಯಾಸದ ಭಾಗದಲ್ಲಿ ಆ ಇಸ್ರೇಲ್ ಜನಕೂಟವನ್ನು ಆತನು ನಾನಾ ವಿಧವಾಗಿ ಎಚ್ಚರಿಸ್ತಾನೆ, ನಾನಾ ವಿಧವಾಗಿ ಉತ್ತೇಜಿಸ್ತಾನೆ. ಕಾರಣ ಆ 40 ವರ್ಷ ಪೂರೈಕೆಯಲ್ಲಿ ಮೋಶೆಯ ಜೀವನವೂ ಅಲ್ಲಿ ಅಂತ್ಯವಾಗ್ತದೆ. ನಂತರದಲ್ಲಿ ನಾಯಕತ್ವವನ್ನು ಯೆಹೋಶುವನು ಮುಂದುವರಿಸಿ ಆ ಜನಕೂಟವನ್ನು ಆತನು ಯೊರ್ದನ್ ನದಿ ದಾಟಿಸಿ ನಂತರದಲ್ಲಿ ಅವರ ಅನೇಕ ಯುದ್ಧಗಳನ್ನ ಮಾಡಬೇಕಾಗ್ತದೆ. ಹಾಗಾಗಿ ದೇವರು ಅವರ ಕೂಡ ಹೇಗೆ ತಾನೇ ಇದ್ದು ಹೇಗೆ ತಾನೇ ವರ್ತಿಸ್ತಾನೆ ಅನ್ನುವಂಥ ಅನೇಕ ಮಾತುಗಳಿಂದ ಅವನು ಉತ್ತೇಜಿಸ್ತಾನೆ. ದೇವರ ಹೃದಯವನ್ನು ಸರಿಯಾಗಿ ಬೋಧಿಸ್ತಾನೆ. ಒಬ್ಬೊಬ್ಬರು ನಡ್ಕೊಳ್ಳಬೇಕಾದ ರೀತಿಯನ್ನು ಅವರಿಗೆ ಅರುತ್ತಾನೆ. ಇಲ್ಲಿವರೆಗೂ ದೇವರು ಹೇಗೆ ನಡೆಸಿದ್ದಾನೆಂಬುದನ್ನು ಅವರಿಗೆ ತಿಳಿ ಹೇಳಿ ಮುಂದೆ ದೇವರು ಹೇಗೆ ಅವರ ಜೊತೆ ಇರ್ಲಿಕ್ಕಿದ್ದಾನೆ ಅದನ್ನೆಲ್ಲ ಹೇಳ್ತಾನೆ. ಆದರೆ ಈಗ ನಾವು ಓದಿದ ದೇವರ ವಾಕ್ಯದ ಭಾಗದ ಸಂದರ್ಭ ಏನೆಂಬುದಾಗಿ ಹೇಳಿದ್ರೆ, ಒಂದು ವೇಳೆ ಅವರು ಹೋದ ಆ ದೇಶದೊಳಗೆ ಈ ಇಸ್ರೇಲರು ಅವರನ್ನು ನಡೆಸಿದ ದೇವರನ್ನ ಬಿಟ್ಟು ದೇವರಿಗೆ ವಿಮುಖರಾಗಿ, ಒಂದು ವೇಳೆ ಆ ಪ್ರದೇಶದ ಮೂಲ ನಿವಾಸಿಗಳು ಅವರನುಸರಿಸುವ ಆ ವಿಗ್ರಹಗಳ ಕಡೆಗೆ ಅವರು ಹೋದರೆ, ಆಗ ದೇವರ ಕೋಪ ಅವರ ಮೇಲೆ ಉಂಟಾಗಿ, ಆಗ ದೇವರು ಅವರನ್ನು ನಾನಾ ವಿಧವಾಗಿ ಬಾಧಿಸುವಾಗ, ಅವರನ್ನ ಆ ಸ್ವದೇಶದಿಂದ ಬೇರೆ ದೇಶಗಳಿಗೆ ಚದುರಿಸಿದಾಗ, ಆ ದೇಶಗಳಲ್ಲಿ ಅವರು ನಾನಾ ವಿಧವಾದ
ಹೋರಾಟ ಕಷ್ಟಗಳಿಗೆ ಒಳಗಾಗುವಾಗ, ಒಂದು ವೇಳೆ ಅವರ ಸಂತತಿಯೇ ಮುಗಿದು ಹೋಗ್ತದೆ ಎನ್ನುವಂಥ ಸಂದರ್ಭಕ್ಕೆ ಬರುವಾಗ, ಆಗ ಅವ್ರಿಗಿರುವಂಥ ಒಂದು ಅವಕಾಶ ಅವರು ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸಬಹುದು. ಹಾಗಾಗಿ ಅಲ್ಲಿ 29ನೇ ವಚನದಿಂದ ಅಂತ ಕಾರ್ಯಗಳನ್ನ ಓದ್ತೇವೆ. ಅಲ್ಲಿಂದಲಾದರೂ ಬೇರೆ ದೇಶಕ್ಕೆ ದೇವರವ್ರನ್ನ ಅಟ್ಟಿ ಬಿಟ್ಟಾಗ, ಚದರಿ ಹೋಗಿ ನಾನಾ ಬಾಧೆಗಳಲ್ಲಿರುವಾಗ, ಆಗ ದೇವರನ್ನು ಜ್ಞಾಪಕ ಮಾಡಿಕೊಂಡು ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ, ಅನ್ಯ ದೇಶಗಳಲ್ಲಿ ಇದ್ದುಕೊಂಡು ನೀವು ದೇವರನ್ನ ಹುಡುಕಿದರೆ, ಆತನವನ್ನು ಉತ್ತೇಜಿಸಿ ಹೇಳ್ತಾನೆ, ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನೀವು ತಪ್ಪಿದ್ರೆ ಖಂಡಿತ ಕಷ್ಟಗಳು ನಿಮ್ಮ ಮೇಲೆ ಬರುತ್ತೆ. ಆದರೆ ಅಂತ್ಯದಲ್ಲಿ ನೀವು ತಿರುಗಿಕೊಂಡ್ರೆ, ಆತನ ಮಾತಿಗೆ ಕಿವಿಗೊಟ್ರೆ, ಆಗ ನೀವು ಆ ಕಷ್ಟದಲ್ಲಿ ದೇವರ ಕಡೆ ತಿರುಗ್ತೀರಿ ಎಂಬುದಾಗಿ ಪ್ರವಾದನೆ ಆತನ ಹೇಳ್ತಾನೆ. ಹೀಗೆ ಅವರು ಮೊರೆ ಇಟ್ಟು ದೇವರ ಕಡೆ ತಿರುಗಿದಾಗ ಈಗ ದೇವರು ಮಾಡುವ ಮೇಲನ್ನ 31ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ. ಅದನ್ನೇ ನಾವು ಆರಂಭದಲ್ಲಿ ಓದಿದ್ದು. ಅಲ್ಲಿ ಆತನು ಹೇಳ್ತಿದ್ದಾನೆ, ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಇಲ್ಲಿಗ 3 ವಿಷಯಗಳನ್ನ ಆತನು ಹೇಳ್ತಾನೆ. ಅವರು ದೇವರ ಕಡೆಗೆ, ದೇವ್ರನ್ನ ಹುಡುಕಿ ದೇವರ ಕಡೆ ತಿರುಗಿಕೊಂಡಾಗ ಈಗ ದೇವರು ಮಾಡುವಂಥ 3 ವಿಷಯಗಳನ್ನ ಆತನು ಹೇಳ್ತಾನೆ. ಯಾವ ದೇವರು? ಇಲ್ಲಿ ದೇವರ ಕುರಿತು ಹೇಳಲಿಕ್ಕೆ ಅನೇಕ ಸಂಗತಿಗಳಿದ್ರು. ಇಲ್ಲಿ ಹೇಳಲಾದ ಮಾತು, ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರು. ಈಗ ಈ ಕನಿಕರವುಳ್ಳ ದೇವರು ಅನ್ಯ ದೇಶಗಳಲ್ಲಿ ಚದರಿರುವ ದೇವಜನರು ದೇವರ ಕಡೆಗೆ ತಿರುಗಿಕೊಂಡು ಮೊರೆಯಿಟ್ಟಾಗ ಮಾಡುವಂಥ 3 ಕಾರ್ಯಗಳೇನೆಂಬುದಾಗಿ ಹೇಳಿದ್ರೆ, ಆತ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ಇವರು ಅಲಕ್ಷ್ಯ ಮಾಡಿ ವಿಗ್ರಹಗಳ ಕಡೆ ತಿರುಗಿದ್ರಿಂದ ಆಚೆ ಹೋದ್ರು. ಆದ್ರೆ ಅಲ್ಲಿ ದೇವರ ಕಡೆ ತಿರುಗಿದಾಗ ಈಗ ದೇವರು ಇವನ್ನ ಅಲಕ್ಷ್ಯ ಮಾಡದೆ ಲಕ್ಷಿಸ್ತಾನೆ. ಎರಡನೇದಾಗಿ, ನಾಶನಕ್ಕೆ ಬಿಡುವುದಿಲ್ಲ. ದೇವಜನರು ಸ್ವಯಂಕೃತ ಅಪರಾಧಗಳಿಂದ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಂಡ್ರು. ಆದರೆ ಈಗ ದೇವರ ಕಡೆಗೆ ತಿರುಗಿ ಮೊರೆ ಇಡುವಾಗ ದೇವರವರನ್ನ ನಾಶನಕ್ಕೆ ಬಿಡುವುದಿಲ್ಲ. ಯಾವ ಕಾರಣಕ್ಕೆ ಎಂಬುದನ್ನು ಮುಂದೆ ಹೇಳ್ತಾನೆ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ದೇವರು ಇಸ್ರೇಲರನ್ನ ಉಳಿಸಲಿಕ್ಕೆ ಏಕೈಕ ಕಾರಣ, ಅನೇಕ ಕಡೆ ಉಲ್ಲೇಖವಾಗುವಂಥ ಕಾರಣ, ದೇವರು ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆ, ಅಬ್ರಹಾಂ ಇಸಾಕ್ ಯಾಕೋಬರ ಸಂಗಡ ಮಾಡಿಕೊಂಡ ಒಡಂಬಡಿಕೆ, ಅದನ್ನು ಜ್ಞಾಪಕ ಮಾಡಿಕೊಂಡು ಅವನ್ನ ಉಳಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ಈ ವಾಕ್ಯ ಕೇಳ್ತಿರುವಂಥ ನಮ್ಮಲ್ಲಿ ಯಾರಾದರೂ ಒಂದು ಕಾಲದಲ್ಲಿ ದೇವರನ್ನ ಕಂಡುಕೊಂಡು ಅರಿತು ನಂತರದ ದಿನಗಳಲ್ಲಿ ದೇವರನ್ನು ಅಲಕ್ಷಿಸಿ ದೇವರಿಗೆ ಬೆನ್ನು ತೋರಿ ನಿಮ್ಮದೇ ಮಾರ್ಗದಲ್ಲಿ ಬೇರೆ ಸಂಗತಿಗಳನ್ನ ಸನ್ಮಾನಿಸಿ, ನಿಮಗೆ ಅರಿವಿಲ್ಲದೆ ನೀವು ಅಂದಿನಿಂದ ಬಾಧೆಗೊಳಗಾಗಿ ಇಸ್ರೇಲರು ಬೇರೆ ದೇಶಗಳಿಗೆ ಚದುರಿಸಲ್ಪಟ್ಟಂತೆ ಒಂದು ವೇಳೆ ನೀವು ನಾನಾ ರೋಗಗಳಿಗೂ, ನಾನಾ ಕಷ್ಟಗಳಿಗೂ ಅಥವಾ ನಾನಾ ವಿಧವಾದ ಶತ್ರುಬಾಧೆಗಳಿಗೂ ಸಿಕ್ಕಿಕೊಂಡಿದ್ದರೆ, ಈಗಲೂ ನಮಗಿರುವಂಥ ಅವಕಾಶ, ನಾವು ದೇವರ ಕಡೆಗೆ ತಿರುಗಿ ಆತನನ್ನು ಹುಡುಕಿ ಆತನಿಗೆ ಮೊರೆ ಇಡಬೇಕು. ಆಗ ದೇವರು 30ನೇ ವಚನದ ಪ್ರಕಾರ ಆತನು ಕನಿಕರವುಳ್ಳ ದೇವರಾಗಿದ್ದು, ಇಲ್ಲಿ ಬರ್ತದೆ ನಿಮ್ಮ ದೇವರಾದ ಯೆಹೋವನು. ಆ ದಿನ ಇಸ್ರಾಯೇಲರಿಗೆ ನಿಮ್ಮ ದೇವರಾದ ಯೆಹೋವನಾಗಿದ್ದವನು ಈ ದಿನ ನಿಮ್ಮ ದೇವರಾದ ಯೆಹೋವನಾಗಿ, ಆತನು ಕನಿಕರವುಳ್ಳವನಾಗಿ ನಿಮ್ಮನ್ನು ಸಹ ಅಲಕ್ಷ್ಯ ಮಾಡುವುದಿಲ್ಲ, ನಿಮ್ಮನ್ನು ನಾಶನಕ್ಕೆ ಬಿಡುವುದಿಲ್ಲ. ಆತನು ತಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆ, ಆ ದೇವರು ತಾನೇ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಆತನು ತನ್ನ ಶಿಷ್ಯರಿಗೆ ಹೇಳ್ದ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆ ರಕ್ತ. ಆ ಹೊಸ ಒಡಂಬಡಿಕೆಗಿರುವಂಥ ರೂಪ ಶಾಶ್ವತ ಸಮಾಧಾನವೆಂತ ಒಡಂಬಡಿಕೆ. ದೇವರು ನಿನ್ನ ಸಂಗಡ ಶಾಶ್ವತ ಸಮಾಧಾನದಲ್ಲಿ ನಿನ್ನೊಂದಿಗೆ ಐಕ್ಯತೆಯನ್ನು ಸಾಧಿಸಿಕೊಳ್ಳುವಂಥ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನಲ್ಲ, ಆತನು ಅದನ್ನು ಮರೆಯದೆ ನಿನ್ನನ್ನು ತಿರುಗಿ ರಕ್ಷಣೆಯೊಳಗೆ ನಡೆಸ್ತಾನೆ. ನೀನು ಜಾರಿ ಹೋಗಿದ್ದರೆ ತಿರುಗಿ ಆತನು ನಿನ್ನನ್ನು ಕನಿಕರಿಸಿ ತನ್ನ ಮಂದೆಯೊಳಗೆ ಸೇರಿಸಿಕೊಳ್ತಾನೆ. ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾವು ಸಹ ಈ ವಿಧದಲ್ಲಿ ಹಿಂಜಾರಿ ಹೋಗಿದ್ದಾರೆ, ಇದನ್ನ ವಾಕ್ಯ ಕೇಳ್ತಿರುವಂತೆ ನಿನ್ನ ಜನರಲ್ಲಿ ಯಾರಾದರೂ ಹಿಂಜಾರಿ ಹೋಗಿದ್ದಾರೆ, ಒಂದು ಕಾಲದಲ್ಲಿ ನಿನ್ನನ್ನು ಚೆನ್ನಾಗಿ ಅರಿತು ಸನ್ಮಾನಿಸಿದವರು, ನಿನ್ನ ಅದ್ಭುತಗಳನ್ನ ಕಂಡವರು, ಕರ್ತನೆ ನಿನ್ನನ್ನು ಬಿಟ್ಟು ಲೌಕಿಕವಾಗಿ ಕರ್ತನೆ ತಮ್ಮದೇ ವಿಧದಲ್ಲಿ ನಿನಗಿಂತ ಮಿಗಿಲಾಗಿ ಬೇರೆ ಸಂಗತಿಗಳನ್ನು ಕರ್ತನೆ ಪ್ರೀತಿಸಿ ಗೌರವಿಸಿ ಒಂದು ವೇಳೆ ಅದನ್ನೇ ವಿಗ್ರಹಾರಾಧನೆಯಾಗಿ ಅವರು ಮಾಡಿಕೊಂಡು ಅರಿವಿಲ್ಲದೆ ನಾನಾ ಕಷ್ಟಗಳಿಗೆ, ನಾನಾ ವಿಧವಾದ ಶತ್ರುಬಾಧೆಗಳಿಗೆ ಅವರು ಹೋಗಿದ್ದಾರೆ. ನಿನ್ನ ಕೃಪೆಯಿಂದ ಜಾರಿ ಹೋಗಿದ್ದಾರೆ. ಕರ್ತನೆ, ಅಲ್ಲಿಂದ ಅವರು ಮೊರೆ ಇಡುವಾಗ
ಅಲ್ಲಿಂದ ಅವ್ರು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಕೂಗಿ ಕರೆಯುವಾಗ ದೇವರೇ, ಹೇಗೆ ಇಸ್ರಾಯೇಲರಿಗೆ ಮನಮರುಗಿ ಕನಿಕರವುಳ್ಳ ದೇವರಾಗಿ ಅವನ ಅಲಕ್ಷ್ಯ ಮಾಡದೆ, ಅವನ ನಾಶನಕ್ಕೆ ಬಿಟ್ಟುಕೊಡದೆ, ನೀನು ಅವರೊಂದಿಗೆ ಮಾಡಿಕೊಂಡು ಒಡಂಬಡಿಕೆ ಪ್ರಕಾರ ಅವರನ್ನು ತಿರುಗಿ ರಕ್ಷಿಸಿದೆಯೋ ಹಾಗೇ ಇವರನ್ನು ರಕ್ಷಿಸು. ನಿನ್ನ ಕೃಪೆಯಿಂದ ಜಾರಿ ಹೋದವ್ರನ್ನ ತಿರುಗಿ ನಿನ್ನ ಮಂದೆಯೊಳಗೆ ಸೇರಿಸಿಕೋ ಸ್ವಾಮಿ. ಕರ್ತನೆ, ಬರೋಣ ಸಮೀಪ ಇರೋದ್ರಿಂದ ಬೇಗ ಇವರನ್ನು ಸಂಪಾದಿಸಿಕೊ. ಇವರು ನಿನ್ನವರಾಗಲಿ, ನೀನೇ ನಿಜ ರಕ್ಷಕನೆಂಬುದಾಗಿ ಕಂಡುಕೊಳ್ಳಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.